ಹಲೋ ಎವರಿವನ್, ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮೆಲ್ರಿಗೂ ಹಬ್ಬಗಳು ಬಂದರೆ ಏನೋ ಒಂಥರ ಖುಷಿ, ಸಂಭ್ರಮ, ಸಡಗರ. ದೇವ್ರಿಗೆ ಅಲಂಕಾರ ಮಾಡಿ ನೈವೇದ್ಯಕ್ಕೆ ಏನಾದರೂ ಸ್ವೀಟ್ ಮಾಡಿ ಮನೆಯಲ್ಲಿ ಹಬ್ಬದೂಟ ಮಾಡ್ಕೊಂಡು ತಿನ್ನೋದ್ರಲ್ಲಿ ಒಂಥರ ಖುಷಿ ಇರುತ್ತಲ್ವಾ. ನನಗಂತೂ ಹಬ್ಬ ಮಾಡೋಕೆ ಈ ವರ್ಷ ಸ್ವಲ್ಪ ಕಷ್ಟ ಆಯಿತು, ಚಿಕ್ಕ ಪಾಪು ಇರೋದ್ರಿಂದ. ಬಟ್ ಸ್ಟಿಲ್ ಹಬ್ಬ ಮಾಡಲೇಬೇಕು ಅಂತೇಳಿ ಬೆಳಗ್ಗೆ ಬೇಗ ಇದ್ದು ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದು ಆಮೇಲೆ ಊಟಕ್ಕೆ ರೆಡಿ ಮಾಡಿಕೊಂಡೆ. ನಾನು ದೇವ್ರ ನೈವೇದ್ಯಕ್ಕೆ ಸ್ವೀಟ್ ಪೊಂಗಲ್ ಮಾಡಿದ್ದೆ, ಅದ್ರ ಜೊತೆ ಖಾರ ಪೊಂಗಲ್ ಕೂಡ ಮಾಡಿಕೊಂಡೆ ಊಟಕ್ಕಾಗುತ್ತೆ ಅಂತೇಳಿ. ಸೊ ಖಾರ ಪೊಂಗಲ್ಗೆ ಕಾಂಬಿನೇಷನ್ ವಡೆ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ವಡೆ ಕೂಡ ಮಾಡಿದೆ. ನನಗೆ ಅಷ್ಟೊಂದು ಪರ್ಫೆಕ್ಟಾಗಿ ಉದ್ದಿನ ವಡೆ ಮಾಡೋಕ್ಕೆ ಬರಲ್ಲ, ಕೈಯಲ್ಲಂತೂ ಹಾಕೋಕ್ಕೆ ಬರೋದೇ ಇಲ್ಲ. ಅದಕ್ಕೆ ಇದೆಲ್ಲೋ ಒಂದು ವೀಡಿಯೋದಲ್ಲಿ ನೋಡಿದ್ದೆ, ಈ ಥರ ಜಾಲರಿನಲ್ಲಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಅಂತೇಳಿ. ಅದು ಒಂದೊಂದಷ್ಟೇ ಚೆನ್ನಾಗಿ ಬಂತು, ಬಟ್ ಟೇಸ್ಟ್ ವೈಸ್ ಚೆನ್ನಾಗಿ ಬಂದಿತ್ತು ಕ್ರಿಸ್ಪಿಯಾಗಿ. ಸಂಜೆ ಅದಕ್ಕೆ ರೇಗಿಸ್ತಾ ಇದ್ದ ಶೇಪ್ ನೋಡಿ ಹೆಂಗಿದೆ ಅಂತೇಳಿ. ಶೇಪ್ ಹೆಂಗಿದ್ರೆ ಏನು, ಟೇಸ್ಟ್ ಚೆನ್ನಾಗಿದೆ, ಹೆಂಗಿದ್ರು ಮುರ್ಕೊಂಡೆ ಅಲ್ವಾ ತಿನ್ನೋದು ಅಂತ ಹೇಳ್ತಾ ಇದ್ದೆ ನಾನು. ಸೊ ನಮ್ಮನೇಲಿ ಸಿಂಪಲ್ಲಾಗಿ ಈ ಥರ ಹಬ್ಬ ಸೆಲೆಬ್ರೇಟ್ ಮಾಡಿದ್ವಿ. ನಿಮ್ಮನೇಲಿ ಯಾವ ಥರ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ.